ಇವತ್ತು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನಡೆದಂತಹ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ತಾವುಗಳ ಸಂಸ್ಥಾಪಕ ರಾಜ್ಯ ಆಗಿರತಕ್ಕಂಥವರು ಶ್ರೀ MPM ಷಣ್ಮುಖಯ್ಯನವರು ಇವತ್ತು ಈ ಸಭೆಯಲ್ಲಿ ಏನು ನಡೀತು, ಏನು ಠರಾವುಗಳನ್ನು ಮಾಡಿದ್ರಿ, ಏನು ಹಕ್ಕೊತ್ತಾಯ ಮಾಡಿದ್ರಿ, ಸ್ವಲ್ಪ ಸ್ಟಾರ್ಟ್ ಮಾಡಬೇಕು. ವಿವರಣೆ ಕೊಡಿ. ಸ್ಟಿಲ್ ಇದ್ಬಿಡಿ ಮೇಡಮ್, ಸ್ಟಾರ್ಟ್ ಮಾಡಬೇಡ. ನಾನು MPM ಷಣ್ಮುಖಯ್ಯ ಅಂತೇಳಿ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ಪ್ರಧಾನ ಸಂಚಾಲಕ. ನಮ್ಮ ನಿವೃತ್ತ ನೌಕರರಿಗೆ 7ನೇ ವೇತನ ಆಯೋಗದಲ್ಲಿ ಸರ್ಕಾರ ಆರ್ಥಿಕ ನಷ್ಟವನ್ನು ತರ್ತಕ್ಕಂಥ ಒಂದು ಅನ್ಯಾಯವನ್ನು ಮಾಡಿದ್ದನ್ನು ಯೋಚನೆ ಮಾಡಿಬಿಟ್ಟು ದಾವಣಗೆರೆ ನಗರದಲ್ಲಿ ಇವತ್ತು ಒಂದು ರಾಜ್ಯ ಮಟ್ಟದ ಸಂಚಾಲಕರ ಒಂದು ತುರ್ತು ಸಭೆಯನ್ನು ಏರ್ಪಡಿಸಿದ್ವಿ. ಈಗಾಗಲೇ ಈ ಹಿಂದೆ 11ನೇ ತಾರೀಕು ಸಭೆಯನ್ನು ಮಾಡಿಬಿಟ್ಟು ಒಳ್ಳೆಯ ಫಲಿತಾಂಶವನ್ನು ಪಡೆದರಿಂದ ಮತ್ತೊಂದು ಬಾರಿ ನಾವು ಈ ಸಭೆಯನ್ನು ಏರ್ಪಡಿಸಿದ್ವಿ. ನಾವು ಈ ಒಂದು ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ದಿನಾಂಕ 1/7/2022ರಿಂದ ದಿನಾಂಕ 31/7/2024 ಇಸುವಿಯವರೆಗೂ ಯಾರ್ಯಾರು ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ನೌಕರ ವರ್ಗದವರು ನಿವೃತ್ತರಾಗಿದ್ದಾರೋ ಅವರೆಲ್ಲರಿಗೂ ಸಹ ಆರ್ಥಿಕವಾಗಿ ನಷ್ಟವನ್ನು ಹೊಂದ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಈ ವೇತನ ಆಯೋಗವನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಹಣಕಾಸು ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶದಲ್ಲಿ ಹೇಳ್ತಾರೆ, 1/7/22ರಿಂದ 31/7/24 ಕಾಲ್ಪನಿಕವಾಗಿ ವೇತನವನ್ನು ಪರಿಗಣಿಸಿ ಫಿಟ್ಮೆಂಟ್ ಮಾಡಿಬಿಟ್ಟು 1/8/2024ರಿಂದ ಅವರಿಗೆ ಆರ್ಥಿಕ ಒಂದು ಸಹಾಯವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ಒಂದು ಆದೇಶವನ್ನು ನಮ್ಮ ಸಂಘಟನೆ ವಿರೋಧ ಮಾಡ್ತದೆ. ಯಾಕೆಂತ ಹೇಳಿದ್ರೆ, ನಾವು ಕಳೆದ 30-40 ವರ್ಷಗಳಿಂದ ನಾವು ಸರ್ಕಾರದಲ್ಲಿ ನೌಕರಿಯನ್ನು ಮಾಡಿ ಇವತ್ತು ನಿವೃತ್ತರಾಗಿದ್ದೀವಿ. ವೇತನ ಆಯೋಗನೂ ಸಹ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ, 1/7/2022ರಿಂದನೇ ಇವರಿಗೆ 7ನೇ ವೇತನವನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ವೇತನ ಆಯೋಗ ತನ್ನ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಆ ನಿಟ್ಟಿನಲ್ಲಿ 2 ವರ್ಷ ತಡವಾಗಿದೆ. ಕೋವಿಡ್ ಅಂತಕ್ಕಂಥ ಎಲ್ಲ ಮಹಾಮಾರಿ ನಮಗೆಲ್ಲ ತಟ್ಟಿದ್ದರಿಂದ 2 ವರ್ಷ ತಡ ಆಗಿದೆ. ನೌಕರದಾರ ನಾವೆಲ್ಲ ತಡ್ಕೊಂಡಿದ್ದೀವಿ. ಎಷ್ಟೋ ಜನ ನೌಕರದಾರ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ 2-3 ಗಂಟೆ ನೌಕರನ್ನ ನಾವು ಅಷ್ಟೇ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮಗೆ ಏನು DC ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, PL ಎನ್ಕೇಸ್ಮೆಂಟ್ ಆಗಿರ್ಬೋದು, 1/7/22ರಿಂದಲೇ ಜಾರಿಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೆ ಈ ಮೂಲಕ ನಾವು ಒತ್ತಾಯಿಸಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ಮುಖ್ಯವಾದಂಥ ಮುಖ್ಯವಾದಂಥ ತೀರ್ಮಾನಗಳನ್ನು ಏನು ತಗೊಂಡ್ವಿ ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಎಲ್ಲ ರಾಜ್ಯದ ನಿವೃತ್ತ ನೌಕರರಿಗೆ ಏನು ಹೇಳಬಯಸ್ತೀವಿ? ಇವತ್ತು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದನೂ ಪ್ರತಿಯೊಂದು ತಾಲೂಕಿನಿಂದನೂ ಸಂಚಾಲಕರು ಬಂದಿದ್ದರು. ಈ ಒಂದು ವಿಚಾರವನ್ನು ಕೇಳಿದಾಗ ನನಗೆ ಗೊತ್ತಾಯಿತು, ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ವಿಷಯ ಏನಿದೆ ಎಲ್ಲರಿಗೂ ಸಾಮಾನ್ಯವಾಗಿರ್ತಕ್ಕಂಥ ಸರ್ವಸಾಮಾನ್ಯರಿಗೂ ಒಂದಾಗ್ತಕ್ಕಂಥ ಒಂದು ವಿಷಯ ಅಂತ ಅರ್ಥ ಆಗಿದೆ. ನಾನು ನಮ್ಮ ನಿವೃತ್ತ ನೌಕರ ವರ್ಗದವರಿಗೆ ಹೇಳ್ತಾ ಇದ್ದೇನೆ, ನಾವು ಇದೇ ರೀತಿ ಮುಂದುವರಿಯೋಣ. ನಾವು ಕೆಲವೊಂದು ಹಕ್ಕೊತ್ತಾಯಗಳನ್ನು ಈ ಒಂದು ಸಂದರ್ಭದಲ್ಲಿ ನಾವು ಪಡ್ಕೊಂಡಿದ್ದೀವಿ. ಎಲ್ಲರೂ ಸಹ ಒಂದೇ ಧ್ವನಿಯಲ್ಲಿ ತಮ್ಮ ಹಕ್ಕೊತ್ತಾಯಕ್ಕೆ ಅವರು ತಮ್ಮ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ನಾವು ಈಗಾಗಲೇ ಮಾನ್ಯ ತಹಶೀಲ್ದಾರು, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ ನಷ್ಟದ ಬಗ್ಗೆ ಮನವಿ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಸದಸ್ಯರು, ಲೋಕಸಭಾ ಸದಸ್ಯರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೂ ಸಹ ಮನವಿಯನ್ನು ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಿಂದ ಮಾಡಿದ್ದೀವಿ. ಈಗ ನಮಗೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯ ಮಟ್ಟದಲ್ಲಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಿದೆ. ಅವ್ರನ್ನ ಯಾಕೆ ಈ ಸಂದರ್ಭದಲ್ಲಿ ನೆನಪಿಸ್ತೇನೆ ಅಂತ ಹೇಳಿದ್ರೆ, ನಾವು ನಿವೃತ್ತರ ವೇದಿಕೆ ಅಂತ ಮಾಡ್ಕೊಂಡೇವೆ ವಿನಃ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಸಂಘಟನೆಯನ್ನು ನಾವು ರೂಢಿಸಿಲ್ಲ. ನಮ್ಮ ಒಂದೇ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಅವ್ರ ಸಹಾಯನೂ ನಮಗೆ ಬೇಕು. ನಮ್ಮ ಅನ್ಯಾಯಕ್ಕೆ ಅವ್ರು ಧ್ವನಿಗೂಡಿಸ್ಬೇಕು ಅನ್ನೋ ನಿಟ್ಟಿನಿಂದ ಈಗ ಹೋದ ತಕ್ಷಣದಲ್ಲೇ ನಮ್ಮ ಸಂಚಾಲಕರಿಗೆ ನಾವು ಹೇಳಿದ್ದೀವಿ. ರಾಜ್ಯದ
ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಮತ್ತು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರುಗಳಿಗೆ ಮನವಿಯನ್ನು ಕೊಡೋದ್ರ ಮೂಲಕ ರಾಜ್ಯ ಸಂಘದ ಅಧ್ಯಕ್ಷರುಗಳು ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ನಮ್ಮ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಅವರೇ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಆ ಕೆಲಸ ಇರ್ತದೆ. ಇದು ಯಾವುದಕ್ಕೂ ಹೋಗ್ತೇವೆ ಅಂದರೆ ನಾವು ಬೆಳಗಾವಿನಿಂದ ಬೆಂಗಳೂರವರೆಗೂ ಜಾಗೃತಿ ಯಾತ್ರೆಯನ್ನು ಮಾಡಿಬಿಟ್ಟು ಸಾರ್ವಜನಿಕರಿಗೆ ಸಂಚಲನದ ಮೂಲಕ ಸಾರ್ವಜನಿಕರಿಗೆ ನಾವು ಹೇಳ್ತಕ್ಕಂಥದ್ದು ನ್ಯಾಯಯುತವಾದ ನಮ್ಮ ಆರ್ಥಿಕ ನಷ್ಟದ ಬಗ್ಗೆ ಅವರು ಕೈಗೊಳ್ಳಬೇಕು ಅಂತಕ್ಕಂಥ ವಿಚಾರವಾಗಿ ಸಾರ್ವಜನಿಕರ ಗಮನವನ್ನು ಸೆಳೆಯೋದಕ್ಕೆ 3ನೇ ಹಂತದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಧನ್ಯವಾದಗಳು ರಾಜ್ಯ